ಈ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟರು. ನಾರಾಯಣ ಆಸ್ಪತ್ರೆಗೆ ಸಿಮಂತ್ ಕುಮಾರ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದರು. HSR ಲೇಔಟ್ನಲ್ಲಿ ಈ ಒಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಭೇಟಿ ಕೊಟ್ಟು, ಯಾಕಂದರೆ ಅಲ್ಲೇ ಅವರ ಮೃತದೇಹ ಸದ್ಯಕ್ಕೆ ಇರೋದಲ್ಲಿ ರಾಯ್ ಅವರ ಮೃತದೇಹ ಅಲ್ಲೇ ಇದೆ. ಅಲ್ಲಿಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟು ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಉದ್ಯಮಿ CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈನಿಂದ ರಾಯ್ ಅವರ ಫ್ಯಾಮಿಲಿ ಬರ್ತಾ ಇರೋದು. ದುಬೈನಿಂದ ಇಡೀ ರಾಯ್ ಅವರ ಫ್ಯಾಮಿಲಿ ಬರ್ತಾ ಇದೆ. ಮಗಳು ಅಲ್ಲಿಂದ ಆಗಮಿಸ್ತಾ ಇರೋದು. ಕಳೆದ 15 ವರ್ಷಗಳಿಂದ ದುಬೈನಲ್ಲಿಯೇ ಈ ಕುಟುಂಬ ವಾಸ ಮಾಡ್ತಾ ಇರೋದು. CJ ರಾಯ್ ಸಾವಿನ ಸುದ್ದಿ ತಿಳಿದು ರಾಯ್ ಕುಟುಂಬ ಇದೀಗ ಬರ್ತಿರೋದು. ಹಾಗೇನೆ ಹಿಂಗೊಂದು ಕಡೆ ಅಪ್ಪ ಒಂದು ಕಡೆ, ಮಕ್ಕಳೊಂದು ಕಡೆ, ಬೇರೆ ಬೇರೆ ಉದ್ಯಮ, ಸಾಮ್ರಾಜ್ಯ, ಕನಸುಗಳು ಎಲ್ಲ ಕಡೆಗಳಲ್ಲಿ ಇದ್ದು ಮಾನಿಟರ್ ಮಾಡ್ತಿರ್ಬೇಕಲ್ಲ, ಇರ್ತಾರೆ ಅವರು. ಇಂಥ ದುರ್ಘಟನೆಗಳಾದಾಗ ಕನಿಷ್ಠ ಪಕ್ಷ ಅವ್ರ ಹತ್ತಿರದಲ್ಲೂ ಇರಲಿಲ್ಲ ನೋಡಿ. ಹಾಗೇ ಹತ್ತಿರದಲ್ಲೂ ಇರಲಿಲ್ಲ ಅವರು. ಈಗ ಅವರು ಬಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಅವರು ಯಾವ ಥರ ಅವ್ರಿಗೆ ನೋವಾಗಿರುತ್ತೆ ಅನ್ನೋದು ಯಾರಾದರೂ ನಾವು ಯೋಚನೆ ಮಾಡಬೇಕಾದಂಥ ವಿಚಾರಗಳೇ. ಏನಾಗುತ್ತೆ, ಬಾಂಧವ್ಯ ಬರೀ ಹಣ ಅಂತಲ್ಲ. ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಒಂದು ವ್ಯಕ್ತಿಯನ್ನು ಕಳ್ಕೊಂಡ್ಬಿಡೋದಿದೆಯಲ್ಲ ಒಂದು ಫ್ಯಾಮಿಲಿಯಲ್ಲಿ, ಆ ವ್ಯಕ್ತಿ ಆಲೋಚನೆಗಳು, ಆ ವ್ಯಕ್ತಿಯ ನಡವಳಿಕೆಗಳು, ಅಟ್ಯಾಚ್ಮೆಂಟು, ಬಾಂಧವ್ಯ, ಮಾರ್ಗದರ್ಶನ, ಅವರಲ್ಲಿ ಒಂದು ಗುರುನೂ ನೋಡಿರ್ತಾರೆ, ಗುರಿಯನ್ನು ನೋಡಿರ್ತಾರೆ. ಅವರು ಗುರುವನ್ನು ನೋಡಿರ್ತಾರೆ, ಗುರಿಯನ್ನು ನೋಡಿರ್ತಾರೆ. ಅವರಿಂದ ಜೀವನವನ್ನು ಕಂಡುಕೊಂಡಿರ್ತಾರೆ, ಜೀವನವನ್ನು ಕಟ್ಕೊಂಡಿರ್ತಾರೆ. ಜೀವನ ಮುಂದೆ ಹೇಗೆ ಬದುಕಬೇಕು ಅಂತಲೂ ಕೂಡ ಈ ಗುರು ಹೇಳಿಕೊಟ್ಟಿರ್ತಾರೆ. ಇಂಥದ್ದೆಲ್ಲ ಹೇಳಿಕೊಟ್ಟು ಎಲ್ಲವನ್ನು ಮಾಡಿ ತಮ್ಮಗಳ ಪಾಲಿಗೆ ದೇವರೇ ಆದಂಥ ವ್ಯಕ್ತಿ ಈ ಥರ ಜೀವನ ಅಂತ್ಯ ಮಾಡ್ಕೊಂಬಿಟ್ರಲ್ಲ ಅಂತೇಳಿ ಆ ಫ್ಯಾಮಿಲಿಗೆ ಆಗಿರ್ತಕ್ಕಂಥ ಆಘಾತವನ್ನು ಯಾರು ಅದನ್ನು ಅಳಿಯೋಕ್ಕಾಗಲ್ಲ. ಇದೀಗ ಆ ಫ್ಯಾಮಿಲಿ ಬರ್ತಾ ಇದ್ದಾರೆ.